ರಾಣಿ, ಎಲ್ಲಿ ಸೋಮಣ್ಣ? ಬತ್ತವನೇ ಇರಿದವ್ರೆ. ಬನ್ನಿ. ನಾನು ಕರೆದಿದ್ದೀನಿ ಅಂತ ಗೊತ್ತು ತಾನೆ? ಎಷ್ಟೊತ್ತು ಬರೋದು? ಯಾಕೆ ಇಷ್ಟೊಂದು ಲೇಟ್ ಆಯಿತು ನಿಂದು? ದೊರೆ ಅದು ಫಸ್ಟ್ಗಿಂತ ಸೀರೆ ಉಟ್ಕೊಂಡಿವನಲ್ಲ, ನಡೆಯೋಕ್ಕೆ ಹೊಸಿ ಕಷ್ಟ ಆಯಿತು, ಅದಕ್ಕೆ ತಡ ಆಯಿತು. ಕಾಫಿ ತಡ ಆಯಿತು, ನೀರು ಇನ್ನೂ ಬಂದಿಲ್ಲ ಅಂತ ಕೆಲಸದವ್ರ ಮುಂದೆ ಎಲ್ಲ ಕಿರ್ಚ್ತಾ ಇದೆಯಲ್ಲಪ್ಪ. ಇವಾಗ ಅವ್ರ ಕಷ್ಟ ಅರ್ಥ ಆಯ್ತಾ? ಹ್ಞೂ ಗೊತ್ತಾಯ್ತು ಚಿಗವ, ಅದಕ್ಕೆ ತಿದ್ಕೊಂಡಿವ್ನಿ. ಇನ್ನು ಮುಂದೆ ಹೆಣ್ಮಕ್ಳ ಮ್ಯಾಕೆ ಪುಸ್ತಕ ಬರಿಬೇಕು ಅಂದ್ಕೊಂಡಿವ್ನಿ. ಆದರೆ ಓದೋಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲಲ್ವಾ, ಮೊದಲು ಅದನ್ನ ಕಲ್ತ್ಬಿಟ್ಟು ಆಮ್ಯಾಕೆ ಬರಿತೀನಿ. ಸದ್ಯಕ್ಕೆ ಈ ಸೀರೆನ ಬಿಚ್ಚಾಕ್ಬಿಟ್ಟು ಬರ್ತೀನಿ. ಅಪ್ಪಣ್ಣ ಇರುವಸಿ ಅತ್ತಿಯಾಗ ಆಡ್ಬೇಡ. ಅಂದರೆ ನಾವು ಹೇಳೋವರೆಗೂ ಈ ಸೀರೆ ಬಿಚ್ಚೋ ಹಾಗಿಲ್ಲ. ಜೊತೆಗೆ ಎಲ್ಲ ಗೊತ್ತೈತೆ ಅಂತ ನಾಟಕ ಮಾಡೋ ಹಂಗಿಲ್ಲ ನೀನು. ಅಯ್ಯೋ, ದಿಟ್ಟವಾಗ್ಲೂ ಗೊತ್ತಾಗ್ಬಿಟ್ಟೈತೆ ದೊರೆ, ತಿದ್ಕೊಂಡಿವ್ನಿ. ಪ್ರಶಾಂತ್ ಅವ್ರ ಅಪ್ಪ ಪಡ್ತೀವ್ನಿ. ಪ್ರಶಾಂತಪ್ಪ ಅಲ್ಲಪ್ಪ, ಅದು ಪಶ್ಚಾತ್ತಾಪ. ಮನಸ್ಸಂತೂ ಶುದ್ಧವಾಗಿಲ್ಲ, ಮಾತಾಡೋ ಭಾಷೆನಾದ್ರೂ ಶುದ್ಧವಾಗಿ ಮಾತಾಡಬಾರ್ದಾ? ಭಗವಂತ ಮೆಚ್ತಾನ್ ಕಣಪ್ಪ. ಅಯ್ಯೋ, ಇದೆಲ್ಲ ನಾನು ಯಾಕೆ ನಿಂಗೆ ಹೇಳ್ತಾ ಇದ್ದೀನಿ? ನನಗೆ ಬುದ್ಧಿ ಇಲ್ಲ ಅಷ್ಟೆ. ನಾವು ಭಾಷೆನ ಹೆಣ್ಣು ಅಂತ ಪೂಜಿಸ್ತೀವಿ. ನಿನಗೆಲ್ಲಿ ಹೆಣ್ಣಿಗೆ ಮರ್ಯಾದೆ ಕೊಡಕ್ಕೆ ಬರುತ್ತೆ? ಹೆಣ್ಣಂತೆ ಹೆಣ್ಣು, ಹೆಂಗಸ್ರಿಗೆ ಮರ್ಯಾದೆ ಕೊಡ್ಬೇಕಂತೆ. ಇರೋಬರ ಹೆಂಗಸ್ರಿಗೆಲ್ಲ ಅದೆಂಥದ್ದು ಗೌರವ ಡಾಕ್ಟ್ರೇಟ್ ಅಂತಾರಲ್ಲ, ಅದು ಕೊಡಬೇಕಿತ್ತೇನೋ. ತೆಪ್ಪೇನಿಲ್ಲ. ಸೃಷ್ಟಿನೇ ಹೆಣ್ಣು ಅಂದಕ್ಕೆ ಅವಳಿಗೆ ಎಷ್ಟೇ ಗೌರವ ಕೊಟ್ಟರು ಕಮ್ಮಿನೇ. ಇವಾಗ ನಾನು ಏನು ಮಾಡಬೇಕು ಅಂತೀರಾ? ಒಬ್ಬೊಬ್ಬರೇ ಆವಳಿಕ್ಬೇಡಿ. ನೀನಿವತ್ತು ಜಮೀನ್ ಹತ್ರ ಹೋಗಬೇಕು. ಅಲ್ಲಿ ಹೋಗಿ ಕೆಲಸದವ್ರಿಗೆಲ್ಲ ಅಡುಗೆ ಬಡಿಸ್ಬಿಟ್ಟು ಬರಬೇಕು. ಅವ್ರಿಗೆ ಮನೆಯಲ್ಲಿ ಅಡುಗೆ ತಯಾರಾಗ್ತಾ ಇದೆ, ನೀನೇ ತೊಗೊಂಡೋಗಿ ನಿನ್ನ ಕೈಯಾರೆ ಎಲ್ರಿಗೂ ಬಡಿಸಿ ಬರಬೇಕು, ಆಯಿತಾ? ಈಗಲೇ ಇದೆಲ್ಲ ಬುಚ್ಚಾಕ್ಬಿಟ್ಟು ಹೋಯ್ತೀನಿದ್ದಾರೆ. ಸೀರೆ ಉಟ್ಕೊಂಡೇ ಹೋಗ್ಬೇಕು. ನಿಮ್ದಮ್ಮಯ್ಯ ಅಂತೀನಿ. ಮನೇಲಾದರೂ ಹೆಂಗೋ ಓಕೆ, ಹೊರ್ಗಡೆಗೆ ಹೋದರೆ ಜನ ನೋಡ್ಬಿಟ್ರೆ ತಪ್ಪಾಯ್ತದೆ. ನನ್ನ ಕೋಸಿ ಕರಡೆ ತೋರಿಸಿ. ಹೆಣ್ಣಿನ ವಿಷಯನಾಗೆ ಕ್ಷಮೆ ಇಲ್ಲ. ತಿದ್ಕೊಂಡು ಬಂದರೆ ಮಾತ್ರ ಕ್ಷಮೆ. ಅಲ್ಲಿ ಗಂಟ ನಿನಗಿದೇ ವೇಷ. ಹೋಗು. ಹೋಗ್ಲಿಲ್ಲ ಅಂದರೆ ಏಯ್, ಹೋಗು. ಹೋಯ್ತೀನಿ. ಒಂದ್ಸಲ ನಮ್ಮ ಕೈಗೆ ಪರಿಸ್ಥಿತಿ ಬರಲಿ, ಈ ಮನೆನ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ. ರಾಣಿ ಮನೋನ ಹೆಸರು ಗೋರಿ ಮ್ಯಾಗಿರ್ಬೇಕು, ಹಂಗೆ ಮಾಡ್ತೀನಿ. ಪಳ 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 ಅಂತೈತೆ, ಹಂಗೆ ಕ್ಲೀನ್ ಮಾಡಿದ್ದೀನಿ ನೋಡು. ಅಲ್ಲಮ್ಮೆ, ನನ್ನ ಮಗಳು ಸ್ಕೂಲ್ಗೆ ಹೋದ್ರು ಬಂದ್ಲ ಇಲ್ಲ ಅಂತ ಕೇಳಿಲ್ಲ. ಆದ್ರೆ ಇವಾಗ ನೋಡು, ಸೋಮ ಬನ್ನ ಇಲ್ಲ ಅಂತ ಕೇಳೋ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ. ಅವ್ನು ಮಾಡಿರೋ ಕೆಲಸಕ್ಕೆ ಅವ್ನು ಬರದೇ ಇದ್ರೇ ಒಳ್ಳೇದು. ಹಂಗೆ ಅನ್ಬಾರ್ದಮ್ಮೆ, ಎಷ್ಟೇ ಆಗಲಿ ಪಾಪ ನನ್ನ ತಮ್ಮ ಅವನು. ಅದಕ್ಕೆ ನಿಮ್ಮ ಬುದ್ಧಿನೇ ಅವನಿಗೆ. ಎಷ್ಟ್ರಿ ಧೈರ್ಯ ನಿಮಗೆ? ಹೋಗಿ ಹೋಗಿ ನನ್ನ ಮುಂದೆನೇ ಇನ್ನೊಂದು ಹೆಣ್ಣನ್ನ ಹಿಡ್ಕೊಳಕ್ಕೆ ಹೋಗ್ತಿರಲ್ಲ. ಏನಮ್ಮೆ ಇಂಥ ಮಾತಾಡ್ತೀಯ? ಅವಳೇ ಬಂದು ನನ್ನ ಮೇಲೆ ಬಿದ್ಲು. ಒಬ್ಬರೇ ಏನ್ರು ಒಬ್ಬಳೇ ಮಗಳಪ್ಪ. ಅದಕ್ಕೆ ಆಗಾಗ ತೋಟದ ಮನೆಗೆ ಹೋಗ್ತಾ ಇದ್ದಿದ್ದು. ಅಮ್ಮೆ, ತೋಟದ ಮನೆಗೆ ಹೋಗೋದು ಮೋಟ್ರ್ ಆನ್ ಮಾಡೋಕ್ಕೆ, ಗಿಡಗಳಿಗೆ ನೀರು ಬಿಡೋಕ್ಕೆ. ನೀರು ಬಿಟ್ಟಿಲ್ಲ ಅಂದರೆ ಗಿಡಗಳು ಬತ್ತೋಯ್ತವೆ. ಅಣ್ಣ, ನಾಗಣ್ಣ. ಹಾಂ, ಕರಿತಾನೆ ಪೆದ್ದ. ಬಾ ನಾಗಣ್ಣ. ದೊರೆ, ಸೋಮಣ್ಣ ಇನ್ನೂ ಬಂದಿಲ್ವಾ ಅಣ್ಣ? ಗೊತ್ತಿಲ್ಲ ದೊರೆ, ಇನ್ನೂ ಬಂದಿಲ್ಲ. ಬಂದಾಗ ನಾನು ಹೇಳ್ತೀನಿ, ನೀವು ಹೋಗಿ ಮಲಗಿರಿ. ನಾನು ಹೋಗಲ್ಲ. ಸೋಮಣ್ಣ ಬರಲಿ, ಬಂದಮೇಲೆ ನಾನು ಹೋಗಿ ಮಲ್ಕೊಳ್ಳೋದು. ಏನು ಇವ್ರಮ್ಮ ಹೇಳ್ತಿದ್ಲ ಸೋಮಣ್ಣ? ಅಣ್ಣ ಅಂತ ಅಣ್ಣ, ಎರಡು ದಿವಸ ಒಂದು ಲೆಕ್ಕ, ಇನ್ನು ಮ್ಯಾಕೆ ಬೇರೆ ಲೆಕ್ಕನೇ ಬರೀತೇನೆ. ತಪ್ಪು ಲೆಕ್ಕ ಹಾಕಿರೋದಕ್ಕೆ ಮೇರಿತಿದ್ದ ಮನೇಲಿ ಇವತ್ತು ಕೆಲಸದವ್ರಾಗಿದ್ದೀವಿ. ಇನ್ನೇನೋ ಮಾಡೋದಕ್ಕೆ ಹೋಗಿ ಇನ್ನೇನಾರು ಆಗುತ್ತೆ ಜೋಪಾನ. ತಪ್ಪು ನಂದಲ್ಲ, ಒಂದು ಹುಡ್ಸೋನಲ್ಲ ನಮ್ಮಪ್ಪ, ಅವನು ತಪ್ಪು. ಏನದು ಪಿಸ್ ಪಿಸು? ಅಯ್ಯೋ
ಆಯ್ತಿಲ್ಲ. ಅಯ್ಯೋ ಸೋಮ, ಏನಪ್ಪ ಹೀಗಾಗಿ ಬಂದಿದ್ಯಾ? ಆಯ್ತಿಲ್ಲ, ನನ್ನ ಕೈಲಿ ಆಯ್ತಿಲ್ಲ. ಏನಾಯ್ತಣ್ಣ? ಅಯ್ಯೋ ದೊರೆ, ಏನಂತ ಹೇಳಿ. ಒಳ್ಳೆಯವರು ಅನ್ಕೊಂಡಿರೋ ಗಂಡಸರೆಲ್ಲ ಅದೆಲ್ಲೆಲ್ಲಿ ಕೈ ಹಾಕಿದ್ರು ಗೊತ್ತಿಲ್ಲ. ಹೊರಗಡೆ ಪಾಪ ನನ್ನ ಮಕ್ಕಳು ಹಿಂಗವ್ರೆ ಅಂತ ಗೊತ್ತಿರ್ಲಿಲ್ಲ. ಅವನು ವಯಸ್ಸಾಗಿರೋ ಮುದುಕರೆಲ್ಲ ಬಂದ್ಬಿಟ್ರು. ಅಣ್ಣ, ಈಟ್ ದಿನ ನಾವು ಎಷ್ಟೆಲ್ಲ ಹುಡುಗಿರಿಗೆ ಕಷ್ಟ ಕೊಟ್ಟಿದ್ದೀವಿ, ಆದರೆ ಇವತ್ತು ಅವ್ರು ಕೊಟ್ಟಿರೋ ಕಷ್ಟ ಎಲ್ಲ ಅರ್ಥ ಆಯ್ತಣ್ಣ. ಈ ವೇಷದಲ್ಲಿ ಹೊರಗಡೆ ಮಾತ್ರ ಹೋಗ್ಬೇಡಣ, ಜಗತ್ತು ಸರಿ ಇಲ್ಲ. ಇದು ಗೊತ್ತಾಗಕ್ಕೆ ಈಟೊಂದು ದಿನ ಬೇಕಾಯ್ತಲ್ವ ಸೋಮೇಗೌಡ್ರೆ? ಈ ಮನೇಲಿ ದುಡಿತಿದ್ದಿದ್ದು ಹೆಣ್ಮಕ್ಳು, ನಿನ್ನ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದ ಹೆಣ್ಣಾಳ್ಗಳೆಲ್ಲ ಎಷ್ಟು ನೋವು ಅನುಭವಿಸಿರ್ಬೇಡ. ಬರೀ ಈ ಒಂದು ಮನೆಯಲ್ಲೇ ಇಷ್ಟಾಗಿರ್ಬೇಕಾದ್ರೆ ಪ್ರಪಂಚದಲ್ಲಿ ಎಷ್ಟಾಗಿರಬೇಕು. ಇವತ್ತಾದರೂ ಅರ್ಥ ಮಾಡ್ಕೊಂಡಿಲ್ಲಪ್ಪ. ಇನ್ಮೇಲಾದರೂ ಒಳ್ಳೆ ಬುದ್ಧಿ ಇಟ್ಕೊಂಡು ಬದುಕು. ನಾಗಣ್ಣ, ಸೋಮಣ್ಣನ ನೋಡಿ ನೀನು ಕಲಿಯೋದು ತುಂಬ ಇದೆ. ಇಲ್ಲ ಅಂದರೆ ನಿಂಗೂ. ಗೊತ್ತಾಯ್ತದಾರೆ, ಸೇಮ್ ಸೀರೆ, ಕಲರ್ ಚೇಂಜು, ಆಟೆಯ. ನೀವು ಹೋಗಿ ಮನೆ ಕಡೆ. ಹೋಗೋಕ್ಕೂ ಮುನ್ನ ಒಂದು ಮಾತು. ಈಡ್ ದಿನ ನೀವು ಮಾಡಿದ ಪಾಪ ಪ್ರಜ್ಞೆ ಎಲ್ಲ ಕಾಡಿತ್ತು. ಅದಕ್ಕೆಲ್ಲ ನಾಳೆಗೆ ಪ್ರಾಯಶ್ಚಿತ ಸಿಗ್ತದೆ. ಯಾವುದಕ್ಕೂ ತಯಾರಾಗಿರಿ. ಬನ್ನಿದ್ದೋರೆ. ಅಮ್ಮಿ, ನಾಳೆ ಇನ್ನೊಂದು ಐಟಮ್ ಮಾಡ್ಗೋಳ. ಏನು ಮಾಡ್ತಾಳೆ? ಅವಳು ಏನು ಮಾಡ್ತಾಳೋ ಅದು ನಮ್ಗೆ ಬೇಕಾಗಿಲ್ಲ. ನಾವು ಅವಳಿಗೆ ಏನು ಮಾಡಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಮೊದಲು. ಮಾಡ್ತೀನಮ್ಮೆ. ನಾನು ಈ ಸಲ ಕೊಡೋ ಏಟಿಗೆ ಬಾಸುಂಡೆ ಬೀಳಕ್ಕಲ್ಲ, ಬಂಡೆ ಕಲ್ಲೇ ಬಿದ್ದುಬಿಡ್ತದೆ. ಯೋಚನೆ ಮಾಡಬೇಡ, ಎಷ್ಟು ಮೆರಿತಾರ ಮೆರಿಲಿ. ಇವತ್ತು ಇವ್ರ ಟೈಮು, ನಾಳೆ ನಮ್ಮ ಟೈಮು. ಬೇಬಿ, ಅರ್ಜೆಂಟಲ್ಲಿ ಮದುವೆ ಆಯ್ತಿದ್ದೀವಿ. ತುಂಬಾ ಆಡಂಬರ ಏನೂ ಇಲ್ಲ, ಯಾಕಂದ್ರೆ ಮದುವೆ ಆದ್ಮೇಲೆ ಮೆರವಣಿಗೆಗೂ ಖರ್ಚಾಯ್ತಲ್ಲ. ಮದ್ವೆಗಿಂತ ಮೆರವಣಿಗೆನೆ ಮುಖ್ಯ ಕಣೋಸಿನ, ಅದಕ್ಕೆ ನಾನು ಕಾಯ್ತಾ ಇರೋದು. ಅದಕ್ಕೋಸ್ಕರನೇ ನಾನು ಮದುವೆ ಕಮ್ಮಿ ಖರ್ಚಲ್ಲಿ ಆಗಂಗೆ 2 ಹಸೆಮಣೆ, ಒಬ್ಬ ಪುರೋಹಿತ, 1 ಮಾರು ಹೂವ ಅಷ್ಟೇ. ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಮೊದಲು ಮಾಂಗಲ್ಯ ಧಾರಣೆ, ಆಮೇಲೆ ಮೆರವಣಿಗೆ, ಆಮೇಲೆ ನಮ್ಮ ಹನಿಮೂನು. ಹೋಗಿಸ್ತೀನ, ನಂಗೆ ನಾಚಿಕೆ ಆಯ್ತದೆ. ಬೇಬಿ, ಇನ್ನೇನು ಬೆಳಗ್ಗೆ ಅಷ್ಟೆಲ್ಲ ಮದುವೆ ಆಗೋಯ್ತದೆ. ನಾವ್ ಇಷ್ಟ ದಿನ ನಮ್ಮ ಮದುವೆ ವ್ಯವಸ್ಥೆ ಮಾಡ್ಕೊಂಡಾಗೆಲ್ಲ ಏನಾರೋ ನಡೆತಡೆಗಳು ಬಂದು ನಾಶನ ಆಗೋಗೋದು. ಆದ್ರೆ ಈಗ ಯಾವ ನನ್ನ ಮಗನೂ ಬಂದು ತಡೆಯಕ್ಕಾಗಲ್ಲ. ನಾನಂತೂ ಸಖತ್ತಾಗಿ ರೆಡಿ ಆಗಿರ್ತೀನಿ ಸೀನಾ, ನೀನು ಕೂಡ ಸೂಪರ್ ಆಗಿ ರೆಡಿ ಆಗ್ಬೇಕು, ಆಯ್ತಾ? ಆಗಣ ಬೇಬಿ. ನಮ್ ನೋಡಿ ಮಾರಿಗುಡಿಲಿರೋ ಜನರೆಲ್ಲ ನೋಡಿ ಹೊಟ್ಟೆ ಹೊರ್ಕೋಬೇಕು. ನಾನು ಮಕ್ಕಳು